ಲೋಕಾಯುಕ್ತ ಲಂಚ ಪ್ರಕರಣಕ್ಕೆ ಇನ್ನೊಂದು ಮಹತ್ವದ ತಿರುವು ಸಿಕ್ಕಿದೆ. ಈಗಾಗಲೇ ಲೋಕದ ಬೆನ್ ಹತ್ತಿರುವ ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭಕ್ಕೆ ಮತ್ತೊಂದು ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಅಶ್ವಿನ್ ರಾವ್ಗೆ ಕಾಂಗ್ರೆಸ್ ಶಾಸಕರೊಬ್ಬರ ಆಪ್ತ ಸಹಾಯಕನ ನಂಟಿದೆ ಅನ್ನೋದು ಕೂಡ ಬಯಲಾಗಿದೆ. ಲೋಕಾಯುಕ್ತ ಲಂಚ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಅಶ್ವಿನ್ ರಾವ್ಗೆ ಕಾಂಗ್ರೆಸ್ ಶಾಸಕರ ಪಿಎ ನಂಟು, ಆಪ್ತ ಸಹಾಯಕನ ಜೊತೆ ಅಶ್ವಿನ್ ರಾವ್ ಮಾತು. ಲೋಕಸಂಸ್ಥೆಯ ಕರ್ಮಕಾಂಡ ದಿನಕ್ಕೊಂದು ಬಯಲಾಗ್ತಾ ಇದೆ. ಲೋಕಾಯುಕ್ತ ಭಾಸ್ಕರ್ ರಾವ್ ಪುತ್ರ ಅಶ್ವಿನ್ ರಾವ್ ಕಾಂಗ್ರೆಸ್ ಸೇರಿದಂತೆ ವಿವಿಧ ಪಕ್ಷಗಳ ಶಾಸಕರ ಆಪ್ತ ಸಹಾಯಕರ ಜೊತೆ ನಂಟು ಹೊಂದಿರುವ ಮಾಹಿತಿ ಈಗ ಹೊರಬಿದ್ದಿದೆ. ಪಿಎಗಳ ಮೂಲಕ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಪಟ್ಟಿ ಪಡೆದು ಹಣಕ್ಕಾಗಿ ಬೇಡಿಕೆ ಇಡ್ತಾ ಇದ್ದ ಪ್ರಕರಣಗಳು ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭಕ್ಕೆ ಮಾಹಿತಿ ಲಭ್ಯವಾಗಿದೆ. ಕೈ ಶಾಸಕ ಮನೋಹರ್ ತಹಶೀಲ್ದಾರ್ ಪಿಎ ಜೊತೆ ಲಿಂಕ್, ಶಿವಯೋಗಿ ಹಿರೇಮಠ್ ಜೊತೆ ಮೊಬೈಲ್ನಲ್ಲಿ ಮಾತು. ಹಾವೇರಿ ಜಿಲ್ಲೆಯ ಹಾನಗಲ್ನ ಕಾಂಗ್ರೆಸ್ ಶಾಸಕ ಮನೋಹರ್ ತಹಶೀಲ್ದಾರ್ ಬಳಿ ಕಳೆದ 10-20 ವರ್ಷಗಳಿಂದಲೂ ಆಪ್ತ ಸಹಾಯಕನಾಗಿ ಕಾರ್ಯನಿರ್ವಹಿಸುತ್ತಾ ಇರುವ ಶಿವಯೋಗಿ ಎಚ್ ಹಿರೇಮಠ್ ಜೊತೆ ಅಶ್ವಿನ್ ರಾವ್ ನೇರ ಸಂಪರ್ಕದಲ್ಲಿದ್ದರೂ ಈ ಪಿಎ ಜೊತೆ ಮೊಬೈಲ್ನಲ್ಲಿ ಹಲವು ಬಾರಿ ಅಶ್ವಿನ್ ರಾವ್ಗೆ ಕರೆ ಮಾಡ್ತಾ ಇದ್ದ ಎಂಬ ಮಾಹಿತಿ ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭಕ್ಕೆ ಲೋಕಾಯುಕ್ತ ಪೊಲೀಸ್ನ ಉನ್ನತ ಮೂಲಗಳು ಖಚಿತಪಡಿಸಿವೆ. ಲೋಕಾಯುಕ್ತರ ಪುತ್ರ ಅಶ್ವಿನ್ ರಾವ್ 9573355678 ಮತ್ತು 9849052678 ಈ ನಂಬರ್ ಬಳಕೆ ಮಾಡ್ತಾ ಇದ್ದ. ಇದರಲ್ಲಿ 9849052678 ಮೊಬೈಲ್ನಿಂದ ಕಾಂಗ್ರೆಸ್ ಶಾಸಕ ಮನೋಹರ್ ತಹಶೀಲ್ದಾರ್ ಪಿಎಗೆ ಕರೆ ಮಾಡ್ತಾ ಇದ್ದ. ಶಿವಯೋಗಿ ಹಿರೇಮಠ್ ಸುರೇಶ್ ಹಿರೇಮಠ್ ಎಂಬುವರ ದೂರದ ಸಂಬಂಧಿಯಾಗಿದ್ದು, ಸುರೇಶ್ ಹಿರೇಮಠ್ ಮಾಜಿ ಸಿಎಂ ಕುಮಾರಸ್ವಾಮಿ ಬಳಿ ಈ ಹಿಂದೆ ಪಿಎ ಆಗಿದ್ರು. 7829338486 ಮೊಬೈಲ್ ನಂಬರ್ ಶಿವಯೋಗಿ ಹಿರೇಮಠ್ ಹೆಸರಲ್ಲಿದೆ. ಇದೇ ನಂಬರ್ಗೆ ಅಶ್ವಿನ್ ರಾವ್ ಮೊಬೈಲ್ನಿಂದ ಶಿವಯೋಗಿಗೆ 96ಕ್ಕೂ ಹೆಚ್ಚು ಕರೆ ಹೋಗಿದೆ ಅನ್ನೋ ಮಾಹಿತಿ ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭಕ್ಕೆ ಉನ್ನತ ಮೂಲಗಳು ಖಚಿತಪಡಿಸಿವೆ. ಇನ್ನು ಶಿವಯೋಗಿ ಉತ್ತರ ಕರ್ನಾಟಕ ಭಾಗದ ಹಲವು ಹುದ್ದೆಗಳ ಉನ್ನತ ಅಧಿಕಾರಿಗಳ ಮಾಹಿತಿ ಕಲೆ ಹಾಕ್ತಿದ್ದ. ಆ ಅಧಿಕಾರಿಗಳ ವಿರುದ್ಧ ಇರುವ ದಾಖಲೆಗಳನ್ನ ಅಶ್ವಿನ್ ರಾವ್ಗೆ ನೀಡ್ತಾ ಇದ್ದ. ಆ ದಾಖಲೆಗಳನ್ನ ಇಟ್ಕೊಂಡು ಅಶ್ವಿನ್ ರಾವ್ ಅಧಿಕಾರಿಗಳನ್ನ ಬೆದರಿಸುತ್ತಿದ್ದ ಅಂತ ಲೋಕ ಪೊಲೀಸ್ ವಿಭಾಗದ ಉನ್ನತ ಮೂಲಗಳು ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭಕ್ಕೆ ಖಚಿತಪಡಿಸಿವೆ. ಇಷ್ಟೇ ಅಲ್ಲ, ಅಶ್ವಿನ್ ರಾವ್ ಮರಳು ಮಾಫಿಯಾ ಬಗ್ಗೆ ಹಾಸನ ಜಿಲ್ಲೆಯ ಮಾಜಿ ಶಾಸಕರೊಬ್ಬರು ಲೋಕಾಯುಕ್ತ ಭಾಸ್ಕರ್ ರಾವ್ಗೆ ದೂರು ನೀಡಿದ್ರು. ಆ ದೂರು ಆಧರಿಸಿ ಅಶ್ವಿನ್ ರಾವ್ ಸಕಲೇಶ್ಪುರ ಬಳಿ ಇರುವ ಕಾಡುಮನೆ ಎಸ್ಟೇಟ್ ಮತ್ತು ಅತಿಥಿ ಗೃಹದಲ್ಲಿ 3-4 ದಿನಗಳವರೆಗೆ ವಾಸ್ತವ್ಯ ಹೂಡಿದ್ರು. ಈ ಜಿಲ್ಲೆಯ ವ್ಯಾಪ್ತಿಯ ಉಪ ವಿಭಾಗಾಧಿಕಾರಿಗಳು ಇಂಜಿನಿಯರ್ಗಳನ್ನು ಸ್ಥಳಕ್ಕೆ ಕರೆಸಿಕೊಂಡು ಹಣ ವಸೂಲಿ ಮಾಡಿದ್ದಾರೆ ಎನ್ನುವ ಮಾಹಿತಿಯೂ ಲೋಕಾಯುಕ್ತ ಪೊಲೀಸ್ ವಿಭಾಗದ ಬಳಿ ಇದೆ ಎನ್ನಲಾಗ್ತಿದೆ. ಇದಲ್ಲದೆ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರ ಕೆಲ ಪಿಎಗಳ ಜೊತೆಗೂ ಅಶ್ವಿನ್ ರಾವ್ ಸಂಪರ್ಕದಲ್ಲಿದ್ದ. ಇವರ ಮೂಲಕ ಕೆಲ ಶಾಸಕರ ವಿರುದ್ಧದ ಪ್ರಕರಣಗಳನ್ನ ಬಿ ವರದಿಗಳನ್ನ ಹಾಕಿಸುವಲ್ಲಿಯೂ ಯಶಸ್ವಿಯಾಗುತ್ತಿದ್ದ ಎಂಬ ಮಾಹಿತಿ ಲೋಕಾಯುಕ್ತ ಪೊಲೀಸರ ಬಳಿ ಇದೆ ಎನ್ನಲಾಗಿದೆ. ಜಿ ಮಹಂತೇಶ್, ಸುವರ್ಣ ನ್ಯೂಸ್. ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ.